ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಇದು ಬಹಳ ಒಳ್ಳೆಯ ಮುಹೂರ್ತ. ಅಕ್ಷಯ ಅಂದ್ರೆ ಏನು? ಕ್ಷಯ ಆಗದೆ ಇರೋದು. ಅಂದ್ರೆ ಅಕ್ಷಯ ತೃತೀಯ ದಿನ ಬಂಗಾರ ತಗೊಂಡ್ರೆ ಬಂಗಾರದ ಮೇಲೆ ಬಂಗಾರ ಬರುತ್ತೆ, ಕ್ಷಯ ಆಗಲ್ಲ. ಬೆಳ್ಳಿ ತಗೊಂಡ್ರೆ ಬೆಳ್ಳಿ ಮೇಲೆ ಬೆಳ್ಳಿ ಬರ್ತಾ ಇರುತ್ತೆ. ಜಪ ಮಾಡಿದ್ರೆ ಅದರ ಪ್ರತಿಫಲ ವಾಪಸ್ ಬರ್ತಾ ಇರುತ್ತೆ. ಈ ಗೋಲ್ ಗುಂಬಜು ಅಂತ ಕಡೆ ಎಲ್ಲ ಕೆಲವು ಕಡೆ ಸೈಲೆಂಟ್ ಆಗಿರೋ ಪ್ಲೇಸಲ್ಲಿ ಸುತ್ತಲೂ ಏನಾದರೂ ಒಂದು ವಾಯ್ಸ್ ನಾವು ಹೇಳಿದ್ರೆ ಅದೇ ವಾಯ್ಸ್ ಬೆಟ್ಟಕ್ಕೆ ಏನಾಗುತ್ತೆ, ರಿಪ್ಲೈ ಆಗಿ ವಾಪಸ್ ಬರುತ್ತೆ. ಅದೇ ಥರ ನೀವು ಒಳ್ಳೇದು ಮಾಡ್ತಾ ಹೋದಾಗ ಏನಾಗುತ್ತೆ, ಒಳ್ಳೆಯದೇ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ಮೇಷರಾಶಿ ಜಾತಕರಿಗೆ ಅದಕ್ಕೆ ಅಕ್ಷಯ ತೃತೀಯ ದಿನ ಮೇಷರಾಶಿ ಜಾತಕರು ಒಳ್ಳೆಯದನ್ನೇ ಮಾಡಿ. ಏನು? ಜಪ ಮಾಡಿ, ಹೋಮ ಮಾಡಿ, ದಾನ ಧರ್ಮಗಳನ್ನ ಮಾಡಿ. ದಾನ ಧರ್ಮ ಮಾಡಿದ್ರೆ ಅದರ ಪ್ರತಿಫಲ ನೀನು ಏನು ಮಾಡ್ತೀಯೋ ಅದರಂತೆ ಫಲ. ಎಂಥ ಬೀಜವನ್ನು ನೆಡ್ತೀವೋ ಅಂತಹ ವೃಕ್ಷ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅಕ್ಷಯ ತೃತೀಯ ದಿನ ಒಳ್ಳೆ ಕೆಲಸ ಮಾಡಿ ಮೇಷರಾಶಿ ಜಾತಕರೇ ಅಂತ ಹೇಳ್ತಾ ಇದ್ದಾರೆ. 21/4/2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಚಾಂದ್ರಮಾನ ಯುಗಾದಿ ಹಬ್ಬ ಆಯಿತು. ಅದು ವರ್ಷ ಭವಿಷ್ಯವನ್ನು ಕೂಡ ತಿಳಿಸಿದ್ದೀನಿ. ಕೆಲವರು ಸೌರಮಾನ ರೀತಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂಥವ್ರಿಗೆ 14/4/2026 ಮಂಗಳವಾರ ಸೌರಮಾನ ಯುಗಾದಿ ಹಬ್ಬ. ಇದು ಈ ತಿಂಗಳ ಹೈಲೈಟ್ಸ್. ಹಾಗಾದ್ರೆ ಈಗ ಗ್ರಹಗಳ ಸಂಚಾರ ಆಗೋದ್ರಿಂದ ನಮ್ಮ ರಾಶಿ ಭವಿಷ್ಯ ತಿಳಿಸಿ ಗುರುಜಿ ಎಂದಾಗ 2 ಏಪ್ರಿಲ್ 2026 2/4/2026 ಮಂಗಳ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಆಮೇಲೆ 10/4/2026 ಬುಧ ಕೂಡ ಮೀನರಾಶಿಗೆ ಸಂಚಾರ. 14/4/2026 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ. ಈ ಎಲ್ಲ ಗ್ರಹಗಳ ಆಧಾರದ ಮೇಲೆ ಮೇಷರಾಶಿ ಜಾತಕರಿಗೆ ಏನು ಫಲ ಪ್ರಾಪ್ತಿಯಾಗುತ್ತೆ? ಶುಕ್ರ ನೋಡಿ ತಿಂಗಳಲ್ಲಿ 1ನೇ ಮನೆಯಲ್ಲಿ ಇರ್ತಾನೆ, ನಿಮ್ಮ ಜನ್ಮ ರಾಶಿಯಲ್ಲಿ ಇರ್ತಾನೆ ಮತ್ತು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. 19ನೇ ತಾರೀಕುವರೆಗೂ ಮೇಷರಾಶಿಯಲ್ಲಿ ಇರ್ತಾನೆ. 19ನೇ ತಾರೀಕು ನಂತರ ವೃಷಭ ರಾಶಿಗೆ ಪ್ರವೇಶ ಆಗ್ತದೆ. ಶುಕ್ರ 19ನೇ ತಾರೀಕುವರೆಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿದ್ದಾಗ ನೀವು ಮೇಷರಾಶಿ ಆದಾಗ ನಂಗೆ 7.5 ನಡೀತಿದೆ ಅವೆಲ್ಲ ನೆಗೆಟಿವ್ ಯೋಚನೆ ಮಾಡೋದು ಬಿಟ್ಬಿಡಿ. 7.5 ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆಯದನ್ನೇ ಯೋಚನೆ ಮಾಡಿ. ಯಾಕೆಂದ್ರೆ ಈಗ ಗೋಚಾರದಲ್ಲಿ ಶುಕ್ರ ಜನ್ಮ ರಾಶಿಗೆ ಬಂದಾಗ ಎಲ್ಲ ವಿಧವಾದ ಪ್ರಾಪಂಚಿಕ ಸುಖ ನಿಮಗೆ ಪ್ರಾಪ್ತಿ ಮಾಡ್ತಾನೆ. ಪ್ರಾಪಂಚಿಕ ಬೇರೆ, ಆಧ್ಯಾತ್ಮಿಕ ಸುಖ ಬೇರೆ. ಪ್ರಾಪಂಚಿಕ ಸುಖ ಅಂದಾಗ ಒಳ್ಳೆ ಆಹಾರ, ಕಣ್ಣಿಗೆ ತಂಪು ಆಗುತ್ತಲ್ವಾ, ಒಳ್ಳೆ ಊಟ ನೋಡಿದಾಗ ನೀಟಾಗಿ ಬಡಿಸ್ತಾರೆ. ಈಗೆಲ್ಲ ನೋಡಿ 5 ಸ್ಟಾರ್ ಹೋಟ್ಲ್ಗಳಿಗೆ ಹೋಗಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿಗೆ ಹೋದಾಗ ನೀಟಾಗಿ ಬಡಿಸ್ತಾರೆ. ಬಡಿಸೋದು, ಅದರ ವಾಸನೆ ನೋಡಿದಾಗ, ಒಳ್ಳೆ ಬಟ್ಟೆ, ಇವೆಲ್ಲ ನಿಮಗೆ ಒಂದು ಸಂತೋಷ ಅನ್ನೋದು. 7.5 ನನ್ನ ಕಷ್ಟ ಅನ್ನೋ ಬದಲು ಈ ಥರ ಬೇರೆ ಗ್ರಹಗಳು ನಿಮಗೆ ಇಂಥ ಟೈಮಲ್ಲೂ ಕೂಡ ಒಳ್ಳೆ ಫಲವನ್ನು ಮೇಷರಾಶಿ ಜಾತಕರಿಗೆ ಕೊಡ್ತಾರೆ. ಆಹಾರ, ಹೂವು, ಸ್ನೇಹ, ಸುಖ. ಯಾಕಂದರೆ ಯಾರೋ ಒಳ್ಳೆ ಸ್ನೇಹಿತರು ಸಿಕ್ಕಿದಾಗ ಕೆಲವರು ತಮ್ಮಲ್ಲಿರುವಂಥ ಕಷ್ಟವನ್ನು ಹೇಳ್ಕೊತಾರೆ. ಅದನ್ನು ಹೋಗಿ ಅವ್ರು ಇನ್ನೊಬ್ಬರಿಗೆ ಹೇಳಲ್ಲ, ಅದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸ್ತಾರೆ. ಅಂತಹ ಒಳ್ಳೆ ಸ್ನೇಹಿತರು. ಕೆಲವರಿಗೆ ಪುರುಷರಿಗೆ ಪತ್ನಿಯಿಂದ ಸಂಪೂರ್ಣ ಸುಖ, ಇನ್ನು ಕೆಲವರಿಗೆ ಇತರರಿಂದ ಪ್ರಣಯ, ಲೈಂಗಿಕ ಸುಖ ಪಡಿತೀರಿ ಕೆಲವರು. ಹಂಗಂತ ಎಲ್ಲರಿಗೂ ಅಂತಲ್ಲ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ, ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಮಾಡ್ತಾನೆ, ಸುಖ ಭೋಗಗಳನ್ನು ಅನುಭವಿಸ್ತೀರಿ. ಯಾಕಂದ್ರೆ ಶುಕ್ರ ಜನ್ಮ ರಾಶಿಯಲ್ಲಿದ್ದಾಗ ಇವೆಲ್ಲ ಫಲ ಕೊಡಲೇಬೇಕು. ಗುರುಜಿ ನನಗೆ ಏನು ಫಲ ಸಿಗ್ತಾ ಇಲ್ಲ, ನನ್ನ ಕಷ್ಟನೇ ಆಗ್ತಾ ಇದೆ ಅಂದಾಗ ನಿಮ್ಮ ಜಾತಕ ನೋಡಬೇಕು.
ಶುಕ್ರ ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುವನ್ನ ಕೊಟ್ಟಿದ್ದಾನೆ, ಯಾವ ದಶಾಭುಕ್ತಿ ನಡೀತಾ ಇದೆ, ಶುಕ್ರ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಎಫೆಕ್ಟ್ ಆಗಿದಾನಾ, ಏನಾದರೂ ಒಂದು ತೊಂದರೆ, ಬೇರೆ ಯಾವುದಾದ್ರು ಗ್ರಹ ತೊಂದರೆ ಕೊಡ್ತಾ ಇದೆಯಾ, ಅದೆಲ್ಲ ನೋಡ್ಬೇಕಾಗುತ್ತೆ. ಶುಕ್ರ ಅದೇ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣ ಮತ್ತು ಆಭರಣ ಸುಲಭವಾಗಿ ಹರಿದು ಬರುತ್ತೆ. ಪಾಪ ಕಾರ್ಯಗಳನ್ನ ನೀವು ಮಾಡೋದಿಲ್ಲ, ದಾನ ಧರ್ಮಗಳನ್ನ ಮಾಡ್ತೀರಿ. ಸಂಗೀತದಲ್ಲಿ ಆಸಕ್ತಿ. ಇನ್ನು ಮಾತಾಡುವಂಥವ್ರು ಹೆಚ್ಚಿಗೆ ಭಾಷಣಗಾರರು, ಟಿವಿಲಿ ಆಂಕರ್ಗಳಿರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಮಾತಾಡುವಂತಹ ಸಾಮರ್ಥ್ಯ. ನೀವು ಮಾತಾಡೋದು ನೋಡಿದ್ರೆ ಜನಗಳ ಆಕರ್ಷಣೆ ಆಗಬೇಕು. ಅಂತಹ ಒಳ್ಳೆ ಆಕರ್ಷಣೆಯಾಗಿ, ಅದರಲ್ಲೂ ಕೆಲವು ಶೋರೂಮಲ್ಲಿ ನೋಡಿ, ಬಿಸ್ನೆಸ್ ಮಾಡ್ಬೇಕಾದ್ರೆ ಸೇಲ್ಸ್ ಗರ್ಲ್ಸ್ ಇಟ್ಟಿರ್ತಾರೆ. ಆ ಸೇಲ್ಸ್ ಗರ್ಲ್ಸ್ ತುಂಬ ಚೆನ್ನಾಗಿ ಮಾತಾಡೋದ್ರಿಂದ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ಬಿಡುತ್ತೆ. ಸೀರೆ ಬಿಸ್ನೆಸ್ ಇರ್ಬೋದು, ಚಿನ್ನದ ಅಂಗಡಿಗಳಿರ್ಬೋದು. ಈ ಥರ ಶುಕ್ರ ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಏಪ್ರಿಲಲ್ಲಿ. ಹಾಗಾದರೆ ಸೂರ್ಯ, ಬುಧ, ಮಂಗಳ ಇವರೆಲ್ಲ ಕೂಡ, ಶನಿ ಇವರೆಲ್ಲ ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ. ಈ ತಿಂಗಳಲ್ಲಿ ನಿಮ್ಮನ್ನು ಕೈ ಹಿಡಿಯೋನು ಅಂದರೆ ಶುಕ್ರ ಒಬ್ಬನೇ. ಹಾಗಾದರೆ ನಿಮಗೆ ಧೈರ್ಯ ಇದ್ದರೆ ತಿಳ್ಕೊಳ್ಳಿ, ಕೆಲವು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಏನಾಗುತ್ತೆ ಸೂರ್ಯನಿಂದ ಅಂದರೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಮುಖ ಸಂಬಂಧಪಟ್ಟಂತ ಏನಾದರೂ ಕೆಲವರಿಗೆ ವ್ಯಾಧಿಗಳು ಉಂಟಾಗ್ಬೋದು. ಆ ಥರ ಏನಾದರೂ ಒಂದು ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಆಗದೆ ಇರುವಂಥದ್ದು, BP ಇದ್ರೆ ಅಥವಾ ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು. ಕುಜ ಬೇರೆ ನೋಡಿ, ಈ ತಿಂಗಳಲ್ಲಿ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ಕುಜ 12ನೇ ಮನೆ ಸಂಚಾರ ಆದಾಗ ಏನಾದರೂ ಅಪಘಾತಗಳಾಗ್ಬೋದು. ಆ ವಿಷಯದಲ್ಲಿ ಬಹಳ ಎಚ್ಚರವಾಗಿರಬೇಕು. ಶತ್ರುಗಳಿಂದ ನಿಮಗೆ ನಷ್ಟ ಉಂಟಾಗುವಂಥ ಕೆಲವರಿಗೆ ಉದ್ಯೋಗ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು. ಈ ಥರ ಕುಜನ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ, ಸೂರ್ಯನು ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ, ಬುಧನೂ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಬುಧ ಸಂಬಂಧಿಕರನ್ನ ಹಾಳಾಗುತ್ತೆ, ಸ್ನೇಹಿತರಿಂದ ಸಹಾಯ ಸಿಗಲ್ಲ, ಅಪಮಾನಗಳಾಗ್ಬೋದು, ವಿವಾದಗಳಾಗ್ಬೋದು, ಮಾನಸಿಕವಾಗಿ ಸಂಕಟ ಪಡೆಯುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಈ ಎಲ್ಲ ಗ್ರಹಗಳು ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇದ್ರು, ಶುಕ್ರ ಒಬ್ಬ ಶುಭ ಫಲ ಕೊಡ್ತಾನೆ. ಅದಕ್ಕೆ ನಿಮ್ಮ ಜಾತಕ ಇಂಪಾರ್ಟೆಂಟು. ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಿತಿ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಅದ್ರ ಮೇಲೆ ಈ ತಿಂಗಳು ನಿಮ್ಮ ಮೇಲೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂದರೆ ಈಗ ಗೋಚಾರದಲ್ಲಿ ಸಂಚಾರ ಆಗುವಂತಹ ಕುಜ ಶುಭ ಫಲ ಕೊಡಲ್ಲ, ಗೋಚಾರದಲ್ಲಿ ಸಂಚಾರ ಆಗ್ತಿರುವಂತಹ ಬುಧ ಶುಭ ಫಲ ಕೊಡಲ್ಲ. ವಿದ್ಯಾರ್ಥಿಗಳಿಗೆ ಶುಕ್ರ ಚೆನ್ನಾಗಿದ್ರೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಓದ್ತಾ ಇರ್ತೀರಾ, ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಚೆನ್ನಾಗಿ ಪಾಸ್ ಆಗ್ತೀರಿ. ಅದೇ ನಿಮ್ಮ ಜಾತಕದಲ್ಲಿ ಬುಧನೇ ಡಾಮಿನೆಂಟ್ ಆಗಿದ್ದಾಗ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ನಿಮ್ಮ ಚಿಕ್ಕ ಸಹೋದರರ ಜೊತೆಗೆ ಕಲಹಗಳಾಗುವಂಥ ಸಾಧ್ಯತೆ ಇದೆ. ಹಾಗಾದ್ರೆ ಏನು ಪರಿಹಾರ ಮಾಡಬೇಕು? ಓಂ ರುದ್ರಾಯ ನಮಃ, ರುದ್ರಾಭಿಷೇಕವನ್ನು ಮೇಷರಾಶಿ ಜಾತಕರು ನೀವು ಮಾಡಬೇಕು. ಯಾಕಂದರೆ ಈ ತಿಂಗಳಲ್ಲಿ ಸೂರ್ಯನು ಕೂಡ ನಿಮ್ಮ ಜನ್ಮರಾಶಿಗೆ ಬಂದ್ಬಿಡ್ತಾನೆ. ಅದಕ್ಕೆ ದೀಪ ದಾನ ಮಾಡಿ, ಬತ್ತಿ ದಾನ ಮಾಡಿ, ಎಣ್ಣೆಯನ್ನು ದಾನ ಮಾಡಿ, ದೇವಸ್ಥಾನಕ್ಕೆ ಕೊಡಿ. ತುಂಬ ಕಷ್ಟದಲ್ಲಿರುವಂಥವ್ರಿಗೆ, ಬಡವರಿಗೆ ವಸ್ತ್ರ ದಾನ ಮಾಡಿ. ಆ ದಾನದ ಪುಣ್ಯ ಫಲ ನಿಮ್ಮನ್ನು ಕಾಪಾಡುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಶೇರ್ ಮಾಡಿ. ಹೈಪ್ ಅಂತ ಇರುತ್ತೆ, ಹೈಪ್ ಮಾಡಿ, ತುಂಬ ಜನಕ್ಕೆ ಸಹಾಯ ಆಗಿ ವಿಡಿಯೋ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ.